ಹಾಯ್ ಹಲೋ ಗುಡ್ ಮಾರ್ನಿಂಗ್. ಅವರೆಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಅವರೆಕಾಳು ಪಲ್ಯ ಮಾಡೋದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲವನ್ನು ಹೆಚ್ಚಿಟ್ಟುಕೊಂಡು ಬೆಳ್ಳುಳ್ಳಿ ಜಜ್ಜಿಟ್ಟುಕೊಂಡು ಇಟ್ಟಿರಬೇಕು. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಹಸಿಮೆಣಸಿನಕಾಯಿಯನ್ನು ಹಾಕಿದ ನಂತರ ಹಾಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಟ್ಟುಕೊಳ್ಳಬೇಕು. ಅದನ್ನು ಸಹ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಟೊಮೆಟೊ ಹಣ್ಣನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಟೊಮೆಟೊ ಹಣ್ಣು ಬಾಡುವ ತನಕ ಬೇಯಿಸಿಕೊಳ್ಳಬೇಕು, ಅಂದರೆ ಫ್ರೈ ಮಾಡಿಕೊಳ್ಳಬೇಕು. ಅವರೆಕಾಳನ್ನು ಈ ರೀತಿಯಾಗಿ ಬೇಯಿಸಿಕೊಂಡಿರಬೇಕು ಕುಕ್ಕರ್ನಲ್ಲಿ. ಹಾಗೆ ಅದನ್ನು ಒಗ್ಗರಣೆ ಮಾಡಿದ ಪಾತ್ರೆಗೆ ಹಾಕಿಕೊಳ್ಳಬೇಕು. ಅದು ಕುದಿ ಬಂದ ನಂತರ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿಕೊಳ್ಳಬೇಕು. ಈಗ ಅದು ಒಂದು ಕುದಿ ಬರ್ತಿದೆ ಅಂದಾಗ ಅದಕ್ಕೆ ಮಸಾಲೆ ಪದಾರ್ಥವನ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲ ಒಂದು ಸಲ ಮಿಕ್ಸ್ ಕೊಟ್ಟು ಆನಂತರ ಇದಕ್ಕೆ MTR ಸಾಂಬಾರ್ ಪೌಡರ್ ಹಾಗೂ ಮನೆಯಲ್ಲಿ ಮಾಡಿದ ಸಾಂಬಾರ್ ಪೌಡರು, ಹಳದಿ ಇರೋದು ಮನೆಯಲ್ಲಿ ಮಾಡಿದ ಸಾಂಬಾರ್ ಪೌಡರು, ಇದು MTR ಸಾಂಬಾರ್ ಪೌಡರು. ಹಾಗೆ ಗುರಳ್ ಪುಡಿ, ಕುರ್ಷಣಿ ಪುಡಿ ಅಂತಾರಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಬೇಕು. ನಮ್ಮ ರುಚಿಗೆ ಎಷ್ಟು ಅನುಗುಣವಾಗಿ ಬೇಕಾಗುತ್ತದೋ ಆ ಹದಕ್ಕೆ ಹಾಕಿಕೊಳ್ಳಬೇಕು. ಹಾಕಿಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ಅವರೆಕಾಳು ಪಲ್ಯ ರೆಡಿಯಾಗುತ್ತದೆ. ಪ್ಲೀಸ್ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಫಾಲೋ ಮಾಡಿ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.